ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ದೇವರ ವಾಕ್ಯವನ್ನು ಆಲಿಸಲು ಸ್ವಾಗತಿಸ್ತೇನೆ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು ಪ್ರಿಯರೇ, ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು, ಕೀಲು ಮಜ್ಜೆಗಳನ್ನು, ದೇಹ ಆತ್ಮಗಳನ್ನು ತೂರಿ ಹೋಗಿ ಕಾರ್ಯ ಸಾಧನೆ ಮಾಡುತ್ತದೆ. ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧಗೊಳಿಸಿ ರಕ್ಷಿಸುತ್ತದೆ ಪ್ರೇರೆ. ಹೀಗೆ ಬೆಳಕಾದ ರಕ್ಷಣೆಯ, ಶಾಂತಿಯ, ನೀತಿಯ, ಧೈರ್ಯದ, ದೇವರ ಜ್ಞಾನದ, ಭಯಭಕ್ತಿಯ, ದೇವದೂತರ ಕಾವಲಿನ ನೀಡುವ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯಜೀವ ನೀಡುವ ರಕ್ಷಣೆಯ ದೇವರ ವಾಕ್ಯ ಭಾಗಾಂಶ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಆತ್ಮದ ಪರವಾಗಿರುವ ನಂಬಿಕೆ. ಹೌದು ಪ್ರೇರೆ, ಪರಿಶುದ್ಧಾತ್ಮನ ಪರವಾಗಿರುವ ನಂಬಿಕೆ ಪ್ರೇರೆ. ಹೌದು, ದೇವರೇ ಮಾಡುವ ನಂಬಿಕೆಯ ಕಾರ್ಯ ಎನ್ನುವಂತೆ ಆತ್ಮದ ಪರವಾಗಿರುವ ನಂಬಿಕೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆಯಲ್ಲಿ ದೇವಕುಮಾರ, ಸರ್ವಶಕ್ತ, ಸರ್ವಾಧಿಕಾರಿ ವಾಕ್ಯವಾದ ದೇವರು ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು ಬೇಡಿಕೊಳ್ಳೋಣ ಮತ್ತು ದೇವರ ಪರಿಶುದ್ಧಾತ್ಮನ ಸನ್ನಿಧಿಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ವರ, ಜ್ಞಾನ, ವಿವೇಕವನ್ನು, ತಿಳುವಳಿಕೆಯನ್ನು, ಬುದ್ಧಿಯನ್ನು ಕೇಳಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ನಾವು ಕೇಳಿರುವ ವಾಕ್ಯ ಭಾಗ, ವಾಕ್ಯ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ 100ಕ್ಕೆ 100, 60-30ರಷ್ಟು ಫಲ ಕೊಡುವಂತೆ, ಆ ಫಲ ಈ ಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಒಡೆಯನ್ನು ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥಿಸೋಣ ಪ್ರೇರೆ. ನನ್ನದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಸರ್ವಶಕ್ತನೇ, ಸದಾಕಾಲ ಜೀವಿಸುವಾತನೇ, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಲು ಕರೆದಾತನೇ, ನಿಮಗೆ ಸ್ತೋತ್ರ ದೇವರೇ. ಆತ್ಮದ ಫಲವಾಗಿರುವ ನಂಬಿಕೆ ಎನ್ನುವ ವಾಕ್ಯ ಭಾಗಾಂಶವನ್ನು ಪರಿಶುದ್ಧ ಗ್ರಂಥ ಭಾಗದಿಂದ ಧ್ಯಾನಿಸುತ್ತಿರುವಾಗ ತಂದೆ, ಮಾತನಾಡುವ ನಿಮ್ಮ ವಾಕ್ಯದ ಮುಖಾಂತರ, ಜೀವ ಗ್ರಂಥದ ಮುಖಾಂತರ, ಸತ್ಯವೇದದ ಮುಖಾಂತರ, ಪವಿತ್ರ ಬೈಬಲ್ ಮುಖಾಂತರ ನಮ್ಮೆಲ್ಲರೊಂದಿಗೆ ಅನೇಕ ವಾಕ್ಯ ಭಾಗಗಳಿಂದ ಮಾತನಾಡಬೇಕೆಂದು, ವಾಕ್ಯದಲ್ಲಿರುವ ಬೆಳಕು, ಮಾರ್ಗದರ್ಶನ, ನಂಬಿಕೆ, ಒಳ್ಳೆಯತನ ಅನುಗ್ರಹಿಸಿ ಪ್ರಭುವೇ, ಅರ್ಥ ಮಾಡಿಕೊಳ್ಳುವಂಥ ಕೃಪೆ ನೀಡಿರಿ. ಹೀಗೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ನಿಮ್ಮ ಬೆಳಕಿನ ವಾಕ್ಯ ಭಾಗದಿಂದ ಮಾತನಾಡಿ ಸೌರಿದ ಕೌಲುಗಳಂತೆ ದೇಹ, ಆತ್ಮ, ಪ್ರಾಣಗಳಲ್ಲಿರುವ ಅನಾರೋಗ್ಯವನ್ನು, ಕತ್ತಲನ್ನು, ಪಾಪ, ಶಾಪ, ಅಪರಾಧ, ದೋಷಗಳನ್ನು ತೊಲಗಿಸಬೇಕೆಂದು, ಸ್ವಸ್ಥ ಮಾಡಬೇಕೆಂದು ಯೇಸು ಕ್ರಿಸ್ತ ಬಿಡುಗಡೆಯ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅನುದಿನ ಜೀವಿತದಲ್ಲಿ ವಿಶ್ವಾಸ, ಪರಿಶುದ್ಧ ಪ್ರಾರ್ಥನೆ, ಸಾಕ್ಷಿ ಜೀವಿತದ ಮುಖಾಂತರ, ಧೈರ್ಯದ ಮುಖಾಂತರ, ವಾಕ್ಯದ ಖಡ್ಗದ ಮುಖಾಂತರ, ಪರಿಶುದ್ಧಾತ್ಮ ಮುಖಾಂತರ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆತ್ಮಸ್ವರೂಪನಾದ ನಂಬಿಕೆಗೆ ಪಾತ್ರನಾದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಆತ್ಮದ ಫಲವಾಗಿರುವ ನಂಬಿಕೆ ಈ ವಾಕ್ಯವನ್ನು ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿ ಪ್ರಾರಂಭಿಸೋಣ ಪ್ರೇರೆ. ಹಾಡು, ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ ಎನ್ನುವ ಹಾಡು. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು, ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ, ಸಪ ಭಾರ ಹೊತ್ತು ಬಂದಿರುವೆ, ಕರುಣಿಸು ಕರ್ತನೇ, ಕರುಣಿಸು ಕರ್ತನೇ, ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ, ಭಾರ ಹೊತ್ತು ಬಂದಿರುವೆ, ಕರುಣಿಸು ಕ್ರಿಸ್ತನೇ,
ಕರುಣಿಸು ಯೇಸುವೇ. ಬಾಳೆಲ್ಲವೂ ಬರಿಗೋಳಾದರೆ ಈ ಬಾಳೇಕೆ ನನ್ನ ಪ್ರಭುವೇ. ಈ ಬಾಳೆಲ್ಲವೂ ಬರಿಗೋಳಾದರೆ ಈ ಬಾಳೇಕೆ ನಮ್ಮ ಪ್ರಭುವೇ. ಕರುಣಿಸೆಮ್ಮ ಕರುಣಾಮಯನೇ, ನೀಗಿಸೆಮ್ಮ ಪಾಪ ದ್ರೋಹ ಯೇಸುವೇ. ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ, ಭಾರ ಹೊತ್ತು ಬಂದಿರುವೆ. ಕರುಣಿಸು ಕರ್ತನೇ, ಕರುಣಿಸು ಯೇಸುವೇ. ನಂಬಿದವರ ದ್ರೋಹ ಮೋಸಗಳು ನೆನೆದಾಗ ಹೃದಯ ತುಂಬಿದೆ. ನಂಬಿದವರ ದ್ರೋಹ ಮೋಸಗಳು ನೆನೆದಾಗ ಹೃದಯ ತುಂಬಿದೆ. ಕ್ಷಮೆ ನೀಡಲು ಶಕ್ತಿ ನೀಡಿರಿ ಯೇಸುವೇ. ಪ್ರೀತಿಸುವವರ ನೀಡಿರಿ. ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ, ಭಾರ ಹೊತ್ತು ಬಂದಿರುವೆ. ಕರುಣಿಸು ಕರ್ತನೇ, ಕರುಣಿಸು ಯೇಸುವೇ. ಬೆನ್ನತ್ತಿದ ರೋಗ ಬಾಧೆಗಳು ದೇಹವನ್ನೇ ಹಿಂಡಿ ಹಾಕಿದೆ. ಬೆನ್ನತ್ತಿದ ರೋಗ ಬಾಧೆಗಳು ನಮ್ಮ ದೇಹವನ್ನೇ ಹಿಂಡಿ ಹಾಕಿದೆ. ಗುಣಪಡಿಸು ನನ್ನೇಸುವೆ, ಶಕ್ತಿ ನೀಡು ನನ್ನೇಸುವೆ. ಕಣ್ಣೀರಿನ ಕಾಣಿಕೆಯ ತಂದಿರುವೆ ಸನ್ನಿಧಿಗೆ, ಭಾರ ಹೊತ್ತು ಬಂದಿರುವೆ. ಕರುಣಿಸು ಯೇಸುವೇ, ಕರುಣಿಸು ಕರ್ತನೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, living water flow. Amen. We welcome you, Father, God Almighty, in this place, in this word of God, in Jesus Christ's mighty name. What we listen in this message, please, we understand that and we follow that. Give grace and make us new creation in the Lord Jesus Christ. ಆಮೆನ್, ಆಮೆನ್. ಬನ್ನಿರಿ ಪ್ರಿಯರೇ, ಆತ್ಮದ ಫಲವಾಗಿರುವ ನಂಬಿಕೆ ಇನ್ನು ವಾಕ್ಯ ಭಾಗದೊಳಗೆ ನಾವು ಪ್ರವೇಶವಾಗುವುದಾದರೆ ನಾವು ಕೊರಿಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯ 10ನೇ ವಾಕ್ಯದಲ್ಲಿ ಓದುತ್ತೇವೆ. 1 Corinthians chapter 12 verse 9 to 10th word. ಇಲ್ಲಿ ಓದುವುದಾದರೆ, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಅಂದರೆ ದೇವರ ಪರಿಶುದ್ಧ ಆತ್ಮ ನಿಂದಲೇ ಒಬ್ಬನಿಗೆ ನಂಬಿಕೆ ಅಂತ ಪ್ರೇರೆ, ಮತ್ತು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು ಕೊಡಲ್ಪಡುತ್ತದೆ. ಪ್ರೇರೆ, ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ನಾವು ಆತ್ಮದ ಪರವಾಗಿರುವ ಆ ನಂಬಿಕೆ, ದೇವರಾತ್ಮನೇ ಮನುಷ್ಯರಲ್ಲಿ ನಂಬಿಕೆ ಇಲ್ಲದಿದ್ದರೂ ಕೂಡ ತಾನೇ ದೇವರ ಮಹಿಮೆಗಾಗಿ, ದೇವರು ತನ್ನ ಮಹಿಮೆಗಾಗಿ ಮಾಡುವ ಕಾರ್ಯಗಳು ಪ್ರೇರೆ. ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು ಕೊಡಲ್ಪಡುತ್ತದೆ. ಹೀಗೆ ಈ ಆತ್ಮದ ಪರವಾಗಿರುವ ನಂಬಿಕೆ ಎನ್ನುವ ಅಂಶದಲ್ಲಿ ಈ ನಂಬಿಕೆಯ ವರ, ನಾನಾ ರೋಗ ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವವರ, ಇದು ದೇವರ ಮಹಿಮೆಗಾಗಿ, ದೇವರ ಕರುಣೆ ಪ್ರಕಟಣೆಗಾಗಿ ಇದೆ ಪ್ರೇರೆ. ಈ
ಆತ್ಮದ ವರದಾನ ನಂಬಿಕೆ ಆ ಲೌಕಿಕ ರೀತಿಯಲ್ಲಿ ನಿಮ್ಮೊಳಗೆ ನಮ್ಮೊಳಗೆ ಕಾರ್ಯನಿರ್ವಹಿಸುತ್ತದೆ ಪ್ರೇರೆ. ಹೌದು, ಆತ್ಮದ ಪರವಾಗಿರುವ ನಂಬಿಕೆ ಅಲೌಕಿಕ ರೀತಿಯಲ್ಲಿ ನಮ್ಮೊಳಗೆ ಕಾರ್ಯ ಮಾಡುತ್ತದೆ. ಅಂದರೆ ಏನೋ ಆ ಅಲೌಕಿಕ ಕಾರ್ಯವನ್ನು ಮಾಡುವಂತೆ ನಿಮ್ಮನ್ನು ಉಪಯೋಗಿಸಲು ಪ್ರೇರೇಪಿಸಲು ಎಬ್ಬಿಸುತ್ತದೆ. ಹೌದು, ಲೌಕಿಕ ಕಾರ್ಯ ಅಲ್ಲ ಪ್ರೇರೆ, ಅಲೌಕಿಕ ಕಾರ್ಯ, ಉನ್ನತ ಲೋಕದ ಕಾರ್ಯ, ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ, ಊಹಿಸಲು ಕೂಡ ಅಸಾಧ್ಯವಾದ ಕಾರ್ಯ. ಈ ನಂಬಿಕೆ ಸಾಧಾರಣವಾದ ನಂಬಿಕೆ ಅಲ್ಲ ಪ್ರೇರೆ. ಒಬ್ಬನ ಆತ್ಮನಿಂದ ಉಂಟಾಗುವ ನಂಬಿಕೆ, ದೇವರೇ ಉಂಟು ಮಾಡುವ ನಂಬಿಕೆ ಸಾಧಾರಣವಾದ ನಂಬಿಕೆ ಅಲ್ಲ. ಪರಿಶುದ್ಧಾತ್ಮನು ನಿಮ್ಮೊಳಗೆ ನಮ್ಮೊಳಗೆ ಇಳಿದು ಆ ವರವು ನಿರ್ವಹಿಸಲು ಪ್ರಾರಂಭಿಸುವಾಗ ನಿಮ್ಮೊಳಗೆ ಸಿಂಹಕ್ಕೆ ಸಮಾನವಾದ ಒಂದು ಬಲವು ಬರುತ್ತದೆ. ಆ ನಂಬಿಕೆ ನಿಮ್ಮೊಳಗೆ ಒಂದು ಧೈರ್ಯವನ್ನು ಉಂಟು ಮಾಡುವುದು, ಅದು ಬೆಟ್ಟವನ್ನೇ ಕದಲಿಸುವಂಥ ನಂಬಿಕೆ. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕ ದೇವರು ಆತನು ಶಿಷ್ಯರೊಂದಿಗೆ ಯೆರೂಸಲೇಮಿಗೆ ಹೋಗುವಾಗ ಆತನಿಗೆ ಹಸಿವಾಗುತ್ತದೆ. ಆಗ ಆ ಮಾರ್ಗದಲ್ಲಿ ಇದ್ದಂತಹ ಒಂದು ಅಂಜೂರದ ಮರದಲ್ಲಿ ಆ ಹಣ್ಣು ಏನಾದರೂ ತಿನ್ನುವುದಕ್ಕೆ ಸಿಗುತ್ತದೋ, ಏನಾದರೂ ಫಲ ಸಿಕ್ಕುತ್ತದೆ ಎಂದು ಆತನು ನೋಡಿದಾಗ ಯೇಸು ಅದರಲ್ಲಿ ಫಲ ಇಲ್ಲದೆ ಇದ್ದದರಿಂದ ಇನ್ನು ಮೇಲೆ ನಿನ್ನಲ್ಲಿ ಒಬ್ಬರು ಹಣ್ಣನ್ನು ಎಂದೆಂದಿಗೂ ತಿನ್ನದಂತೆ ಆಗಲಿ ಎಂದು ಹೇಳಿ ಆ ಮರವನ್ನು ಶಪಿಸುತ್ತಾನೆ ಪ್ರಭು ಯೇಸು ರಕ್ಷಕ ದೇವರು. ಹೀಗೆ ನನ್ನ ಪ್ರಭುವಿನಲ್ಲಿ ಪ್ರಿಯರಾದವರೇ, ದೇವರಾದ ಕರ್ತನಿಗೆಂದು ಫಲ ಕೊಡದೆ ಇರುವಂಥ ವಿಶ್ವಾಸ ಕ್ರೈಸ್ತ ಜೀವನ ಶಪಿಸಲ್ಪಟ್ಟ ಜೀವನದಂತಿರುತ್ತದೆ ಪ್ರೇರೆ. ಸರಿಪಡಿಸಿಕೊಳ್ಳಬೇಕಾಗಿದೆ ಶೀಘ್ರವಾಗಿ ಎಚ್ಚೆತ್ತುಕೊಂಡು. ಹೌದು, ಹೀಗೆ ಆ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳುತ್ತಾನೆ ಪ್ರೇರೆ, ಅಷ್ಟೇ. ಆ ಮರವು, ಅಂಜೂರದ ಮರ ಹಾಗೆಯೇ ಒಣಗಿ ಹೋಯಿತು. ಬೆಳಿಗ್ಗೆ ಅವರು ಅದೇ ಮಾರ್ಗವಾಗಿ ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದ ಒಣಗಿ ಹೋಗಿರುವುದನ್ನು ಶಿಷ್ಯರು ಕಾಣುತ್ತಾರೆ. ಆಗ ಪೇತ್ರನು ಹಿಂದಿನ ಸಂಗತಿಯನ್ನು ನೆನೆಸಿಕೊಂಡು ಯೇಸುವಿಗೆ, ಪ್ರಭುವೇ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಆ ಯೇಸು ಕ್ರಿಸ್ತನು ಏನು ಹೇಳ್ತಾನಂದ್ರೆ ಪ್ರೇರೆ, ಆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 12ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಓದುತ್ತೇವೆ. ಯೇಸು ಪೇತ್ರನಿಗೆ ಹೇಳುತ್ತಾನೆ, ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಎಂದು ಪ್ರಭು ಯೇಸು ಹೇಳ್ತಾನೆ ಪ್ರೇರೆ. ಹೌದು, ಈ ನಂಬಿಕೆಯನ್ನು ಕುರಿತು ದೇವಜನರು ಏನು ಹೇಳುತ್ತಾರೆಂದರೆ, ಆ ದೇವರಲ್ಲಿ ನಂಬಿಕೆಯನ್ನು ಹೊಂದಿದವರು ಅಂದರೆ ಕರ್ತನಂತ ಯೇಸು ಕ್ರಿಸ್ತನಲ್ಲಿ ನಂಬಿಕೆ, ಎಂಥ ನಂಬಿಕೆ ಇದ್ದಿತ್ತು ಅಂದರೆ ಅದೇ ನಂಬಿಕೆಯನ್ನು ಹೊಂದಿಕೊಳ್ಳುವುದು ಎಂದರ್ಥ. ಆತನಲ್ಲಿ ನಂಬಿಕೆಯ ವರವು ಕಾರ್ಯ ಮಾಡಿತ್ತು. ಯೇಸುವಿನಲ್ಲಿ ಆತನು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು ಆ ವರ ಆತನಲ್ಲಿ ಕಾರ್ಯ ಮಾಡಿದ್ದರಿಂದ ಆ ನಂಬಿಕೆ ವ್ಯತ್ಯಾಸವಾಗಿತ್ತು. ದೇವರ ನಂಬಿಕೆಯನ್ನು ಹಾಗೆಯೇ ನಾವು ಹೊಂದಿಕೊಳ್ಳುವುದು ನಂಬಿಕೆಯ ವರ ಪ್ರೇರೆ. ಹೀಗೆ ರಕ್ಷಕನಾದ ಯೇಸು ಕ್ರಿಸ್ತನು ಒಳ್ಳೆಯವುಗಳನ್ನು ಮಾಡುವವನಾಗಿ ಈ ಲೋಕದಲ್ಲಿ ಸಂಚರಿಸಿದ ದಿನಗಳಲ್ಲಿ ಆತನಿಂದ ನಂಬಿಕೆಯ ವರದಿಂದ ನಡೆದ ಕೆಲವು ಅದ್ಭುತ ಸಂಭವಗಳನ್ನು ಕುರಿತು ಪರಿಶುದ್ಧ ಗ್ರಂಥ ಸತ್ಯವೇದದಲ್ಲಿ ಗುರುತಿಸುವುದನ್ನು ನಾವು ನೋಡಬಹುದು ಪ್ರೇರೆ. ಸುಮಾರು 38 ವರ್ಷಗಳಿಂದ ಬೆತೆಸ್ದ ಕೊಳದ ಹತ್ತಿರ ಮಲಗಿದ್ದ ಒಬ್ಬ ರೋಗಿಯನ್ನು ರಕ್ಷಕ ಯೇಸು ಕ್ರಿಸ್ತನು ಸಂಧಿಸುತ್ತಾನೆ. ಆ ಸಮಯದಲ್ಲಿ ಆತನು ಯಾರು ಎಂದೇ ಆ ಬೆತೆಸ್ದ ಕೊಳದ ಹತ್ತಿರ ಮಲಗಿದ್ದ ಆ ರೋಗಿಗೆ ಗೊತ್ತಿರಲಿಲ್ಲ. ಆತನು ಯೇಸು ಕ್ರಿಸ್ತನು ನೋಡಿ, ನೀನು ಯೇಸು ಆ ರೋಗಿಯನ್ನು ನೋಡಿ ಸ್ವಸ್ಥವಾಗಬೇಕೆಂದು ಬಯಸುತ್ತೀಯಾ ಎಂದು ಕೇಳಿದಾಗ, ನನ್ನನ್ನು ಕೊಳದಲ್ಲಿ ಕೊಂಡು ಹೋಗಿ ಇಳಿಸಲು ಯಾರೂ ಇಲ್ಲ ಎಂದು ಆತನು ಯೇಸು ಕೇಳಿದ ಪ್ರಶ್ನೆಗೆ ಸಂಬಂಧವಿಲ್ಲದ ಒಂದು ಉತ್ತರವನ್ನು ಹೇಳುತ್ತಾನೆ. ನಿನಗೆ ಆಗಲು ಮನಸ್ಸಿದೆಯಾ ಎಂದು ಕೇಳಿದ್ದಕ್ಕೆ, ನೀರಿನಲ್ಲಿ ಇಳಿಸಲು ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಅಂದರೆ ಅಲ್ಲಿ ವರ್ಷಕ್ಕೊಮ್ಮೆ ದೇವದೂತನು ಬಂದು ಆ ನೀರು ಕದಲಿಸಿದಾಗ ಮೊದಲು ಯಾರು ಇಳಿತಾರೋ ಅವರಿಗೆ ಸ್ವಸ್ಥವಾಗುತ್ತದೆ ಎಂದು ನಂಬಿಕೆ ಇತ್ತು ಪ್ರೇರೆ. ನೀನು ಸ್ವಸ್ಥವಾಗಬೇಕೆಂದು ಬಯಸುತ್ತೆ ಎಂದು ಕೇಳಿದಾಗ, ನನ್ನನ್ನು ಕೊಳದಲ್ಲಿ ಕೊಂಡು ಹೋಗಿ ಇಳಿಸಲು ಯಾರೂ ಇಲ್ಲ ಎಂದು ಆತನು ಯೇಸು ಕೇಳಿದ ಪ್ರಶ್ನೆಗೆ ಸಂಬಂಧವಿಲ್ಲದ ಒಂದು ಉತ್ತರ ಕೊಡುತ್ತಾನೆ. ಅಂದರೆ ಆತನು ಯೇಸು ಎಂದು ಆ 38 ವರ್ಷದ ಬೆತೆಸ್ದ ಕೊಳದಲ್ಲಿ ಬಿದ್ದಿರೋ ರೋಗಿಗೆ ಗೊತ್ತಾಗಲಿಲ್ಲ. ಅವನಲ್ಲಿ ಯಾವ ನಂಬಿಕೆಯೂ ಇಲ್ಲ ಯೇಸುವಿನ ಮೇಲೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ನೋಡಿ
ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳುತ್ತಾನೆ. ಅವನಲ್ಲಿ ನಂಬಿಕೆ ಇಲ್ಲದೇ ಇದ್ದರೂ ಇವನು ಸ್ವಸ್ಥತೆ ಹೊಂದಿ ನಡೆಯುವನು ಎಂಬ ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂತಹ ಆ ನಂಬಿಕೆಯು ಪ್ರಕಟವಾಯಿತು ಪ್ರೇರೆ. ಆತನಲ್ಲಿ ಇದ್ದ ಸ್ವಸ್ಥಪಡಿಸುವ ವರವು ಕ್ರಿಯೆ ಮಾಡಿ ಆ 38 ವರ್ಷದ ಆ ರೋಗಿಯನ್ನು ಎದ್ದು ನಡೆಯುವಂತೆ ಮಾಡುತ್ತದೆ. ದೇವರಿಗೆ ಸ್ತೋತ್ರ. ಹೀಗೆ ನೋಡಿರಿ, ಕರ್ತನಾದ ಯೇಸು ಕ್ರಿಸ್ತನು ಒಡೆಯನು ಅವನನ್ನು ಮುಟ್ಟಲೂ ಇಲ್ಲ. ಆ 38 ವರ್ಷದ ರೋಗಿಯನ್ನು ಆತನನ್ನು ಮುಟ್ಟಲಿಲ್ಲ. ನಂಬಿಕೆಯ ಬಗ್ಗೆ ಅವನ ಹತ್ತಿರ ಮಾತನಾಡಲೂ ಇಲ್ಲ, ಕೇಳಲೂ ಇಲ್ಲ. ನನ್ನ ಮೇಲೆ ನಂಬಿಕೆ ಇದೆಯಾ ಎಂದು, ಯೇಸು ಯಾರಂತ ಗೊತ್ತಾಯಿದೆ ಎಂದು. ಅದ್ಭುತ, ಅವನ ನಂಬಿಕೆಯಿಂದ ನಡೆಯಲೂ ಇಲ್ಲ. ನಂಬುತ್ತೇನೆ ನೀನೇ ಯೇಸು ಎಂದು ಹೇಳಿ ನಂಬಿಕೆಯಿಂದ ಅದ್ಭುತ ನಡೆಯಲಿಲ್ಲ. ಅವನ ಸ್ನೇಹಿತರು ಯಾರು ಯೇಸು ಕ್ರಿಸ್ತನ ರಕ್ಷಕನ ಬಳಿಗೆ ಅವನನ್ನು ಕರೆದುಕೊಂಡು ಬರಲೂ ಇಲ್ಲ. ಅದು ಪ್ರೇರೆ, ಯೇಸು ಕ್ರಿಸ್ತನ ನಂಬಿಕೆಗೆ, ಯೇಸು ಕ್ರಿಸ್ತನಲ್ಲಿದ್ದ ನಂಬಿಕೆಯೇ, ದೇವರ ಕಾರ್ಯವೇ ಅವನಿಗೆ ಅದ್ಭುತವನ್ನು ಮಾಡಿತು ಪ್ರೇರೆ. ಆತ್ಮದ ಪರವಾಗಿರುವ ನಂಬಿಕೆ. ದೇವರೇ ಯಾವ ಕೋರಿಕೆ ಮನುಷ್ಯರ ಕಡೆಯಿಂದ ಅಪೇಕ್ಷಿಸದೆ ಗುಣ ಮಾಡುವಂಥದ್ದು, ಕಾರ್ಯ ಮಾಡುವಂಥದ್ದು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯ ಮಾತು ಪ್ರಕಟವಾದಾಗ ಸ್ವಸ್ಥಪಡಿಸುವ ಶಕ್ತಿ ಆ ರೋಗಿಯನ್ನು, 38 ವರ್ಷ ರೋಗಿಯನ್ನು ಮುಟ್ಟಿತು ಪ್ರೇರೆ. ಅಲ್ಲಿ ನಂಬಿಕೆಯ ವರವು, ಸ್ವಸ್ಥಪಡಿಸುವ ವರವು ಕ್ರಿಯೆ ಮಾಡಿದಾಗ ಅವನು ಸೌಖ್ಯ ಹೊಂದಿ, ಗುಣ ಹೊಂದಿ ಎದ್ದು ನಡೆದನು. ಇದೇ ಪರಿಶುದ್ಧಾತ್ಮನು ಮಾಡುವ ಆತ್ಮದ ಪರವಾಗಿರುವ ಫಲ, ನಂಬಿಕೆ. ಹೌದು ಪ್ರೇರೆ. ಇದೇ ರೀತಿ ಇನ್ನೊಂದು ಘಟನೆಯನ್ನು ಕುರಿತು ಸತ್ಯವೇದ ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ನಾವು ನೋಡಬಹುದು. ಪ್ರಭುವಾದ ಯೇಸು ಕ್ರಿಸ್ತನು ನಾಯಿನ್ ಊರು ಎಂಬ ಒಂದು ಊರಿಗೆ ನಡೆದು ಹೋಗುತ್ತಿದ್ದಾಗ ಸತ್ತು ಹೋದ ಒಬ್ಬ ಯವನಸ್ಥನ ಶವವನ್ನು ಹೂಣಿಡಲು ಅದನ್ನು ಒಂದು ಚಟ್ಟದಲ್ಲಿ ಎತ್ತಿಕೊಂಡು ಬಂದರು. ಆ ಯವನಸ್ಥನ ತಾಯಿ ವಿಧವೆ, ಅವರು ಅಳುತ್ತಾ ಬರುತ್ತಿದ್ದರು. ಆ ಊರಿಗೆ ಸೇರಿದ ಅನೇಕ ಜನರು ಅವಳೊಂದಿಗೆ ಸೇರಿ ಬರುತ್ತಿದ್ದರು. ಹೀಗೆ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನು ಆ ಶವವನ್ನು, ಆ ಮೆರವಣಿಗೆಯನ್ನು ನೋಡುತ್ತಾನೆ. ಆ ಚಟ್ಟದ ಹತ್ತಿರ ಹೋಗಿ ಮುಟ್ಟಿದಾಗ ಅವರು ಆ ಸ್ಥಳದಲ್ಲಿ ಹಾಗೆಯೇ ನಿಂತುಕೊಳ್ತಾರೆ. ಆ ವಿಧವೆ ತಾಯಿ, ಆತನು ಯಾರು ಎಂದು ಆಕೆಗೆ ಗೊತ್ತಾಗಲಿಲ್ಲ. ಒಂದು ಸಮಯ ಆತನು ಯೇಸು ಎಂದು ಅವಳಿಗೆ ಗೊತ್ತಾಗಿದ್ದರೂ ಆತನನ್ನು ನೋಡಿದ ಕೂಡಲೇ, ಅಯ್ಯ, ನನ್ನ ಮಗನು ಸತ್ತು ಹೋಗಿದ್ದಾನೆ, ಅವನನ್ನು ಪ್ರಾಣ ಸಮೇತ ಎಬ್ಬಿಸಿರಿ ಎಂದು ಹೇಳಿ ಕೇಳಿರುವಳು. ಆ ಊರಿನವರಿಗೆ ಯೇಸು ಕ್ರಿಸ್ತನನ್ನು ಕುರಿತು ಗೊತ್ತಿರಲಿಲ್ಲ. ಆದರೆ ಅದು ಪ್ರೇರೆ, ಆತನ ಪ್ರಕಾಶವಾದ ಮುಖವನ್ನು, ಆತನು ಧರಿಸಿದ ವಸ್ತ್ರವನ್ನು ನೋಡಿದ ಆ ಜನರು ಯಾರೋ ಒಬ್ಬರು ತಮ್ಮ ಸ್ನೇಹಿತರೊಂದಿಗೆ ಈ ಊರಿಗೆ ಬಂದಿದ್ದಾರೆ ಎಂದು ನೆನೆಸಿರಬಹುದು. ಆದ್ದರಿಂದ ಯಾರು ಆತನ ಹತ್ತಿರ ಹೋಗಿ ವಿಜ್ಞಾಪನೆ ಮಾಡಲಿಲ್ಲ. ಆ ತಾಯಿಯೂ ಯೇಸುವಿನ ಹತ್ತಿರ ಹೋಗಿ ಏನೂ ಕೇಳಲಿಲ್ಲ. ಆದರೆ ಯೇಸುವೆ ಆತನು ಚಟ್ಟವನ್ನು ಮುಟ್ಟಿದ ಕೂಡಲೇ ಎಲ್ಲರೂ ಹಾಗೆ ನಿಂತುಕೊಳ್ತಾರೆ. ಆಗ ಆತನ ಯೇಸು ಆ ಶವವನ್ನು ನೋಡಿ, ಯವನಸ್ಥನೇ, ಎದ್ದೇಳು ಎಂದು ನಿನಗೆ ಹೇಳುತ್ತೇನೆ ಎಂಬ ಮಾತನ್ನು ಹೇಳುತ್ತಾನೆ ಪ್ರಭು ಯೇಸು ಕ್ರಿಸ್ತನು. ಹೀಗೆ ಸತ್ತು ಬಿದ್ದ ಶವದೊಂದಿಗೆ ಯೇಸು ಕ್ರಿಸ್ತನು ಮಾತನಾಡಿದನು ಪ್ರೇರೆ. ಅಲ್ಲಿದ್ದವರೆಲ್ಲರೂ, ಏನಿದು, ಸತ್ತು ಹೋಗಿರುವ ಶವದೊಂದಿಗೆ ಮಾತನಾಡುತ್ತಾನಲ್ಲ ಎಂದು ಆಶ್ಚರ್ಯವಾಗಿ ನೋಡಿರುವರು. ಆತನು ಆ ಮಾತನ್ನು ಹೇಳಿದ ಕೂಡಲೇ ಸತ್ತು ಹೋಗಿದ್ದ ಆ ಚಟ್ಟದಲ್ಲಿ ಮಲಗಿದ್ದ ಆ ಯವನಸ್ಥನು ಎದ್ದು ಕೂತುಕೊಂಡು ಮಾತನಾಡಲಾರಂಭಿಸ್ತಾನೆ ಪ್ರೇರೆ. ಹೌದು, ಆತ್ಮದ ಫಲವಾಗಿರುವ ನಂಬಿಕೆ. ಯಾರು ಆತನನ್ನು ಕೇಳಿಕೊಳ್ಳಲಿಲ್ಲ, ಆ ಯವನಸ್ಥನು ಬದುಕಿಸು ಎಂದು. ಇದು ದೇವರೇ ನಂಬಿಕೆಯ ಮನುಷ್ಯರ ಮೇಲೆ ಕರುಣೆಯಿಂದ ಮಾಡುವ ಕಾರ್ಯ ಪ್ರೇರೆ. ಆತ್ಮದ ಫಲವಾಗಿರುವ ನಂಬಿಕೆ. ಹೌದು ಪ್ರೇರೆ, ಇದುವೇ ಆತ್ಮದ ಪರವಾಗಿರುವ ನಂಬಿಕೆ. ದೇವರೇ ಯಾರು ಮಧ್ಯಸ್ಥಿಕ್ಕಿಲ್ಲದೆ ಸ್ವತಃ ಮಾಡುವ ಕಾರ್ಯ ಪ್ರೇರೆ, ಆತ್ಮನೇ ಮಾಡುತ್ತಾನೆ. ಆ ಪ್ರೇರೆ, ಯಾಕಂದರೆ ಆತನೇ ಸೃಷ್ಟಿಕರ್ತನಾಗಿರುವುದರಿಂದ ಆತನೇ ಪ್ರವೇಶ ಆಗುತ್ತಾನೆ ಕೆಲವೊಂದು ವಿಷಯಗಳಲ್ಲಿ. ಆದರೆ ನಿಮ್ಮ ವಿಷಯಗಳಲ್ಲಿ ಕೂಡ ಹಾಗೆ ಪ್ರವೇಶ ಆಗಿದ್ದಾನೆ ಪ್ರೇರೆ, ಪ್ರವೇಶ ಆಗುತ್ತಾನೆ ಅಂತ ಮಹಿಮಾನ್ವಿತ ಒಬ್ಬ ದೇವರಿಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಹೀಗೆ ನನ್ನ ಪ್ರಿಯವಾದವರೇ, ಈ ಅದ್ಭುತ ಹೇಗೆ ನಡೆಯಿತು? ಕರ್ತನಾದ ಯೇಸುವಿನಲ್ಲಿ ಇದ್ದ ನಂಬಿಕೆಯ ವರ ಮೊದಲನೇದಾಗಿ ಕ್ರಿಯೆ ಮಾಡಿದ್ದು ಅಂದರೆ, ಈಗ ಇವನು ಎದ್ದೇಳುವನು, ನನ್ನ ತಂದೆಯು ಇವನನ್ನು ಪ್ರಾಣ ಸಮೇತ ಎಬ್ಬಿಸುವನು ಎಂಬ ನಂಬಿಕೆ ಯೇಸುವಿನಲ್ಲಿತ್ತು. ಆ ನಂಬಿಕೆಯೊಂದಿಗೆ ಆ ಮಾತನ್ನು ಆತನು ಹೇಳಿದ ಕೂಡಲೇ ಆತನಲ್ಲಿ ಇದ್ದಂಥ ಸ್ವಸ್ಥಪಡಿಸುವ ವರವು
ಎಬ್ಬಿಸುವ ಶಕ್ತಿಯು ಆ ಯವನಸ್ಥನ ಶರೀರವನ್ನು ಮುಟ್ಟಿದಾಗ ಅವನು ಜೀವದಿಂದ ಎದ್ದೇಳುತ್ತಾನೆ. ಇದೇ ರೀತಿ ಇನ್ನೊಂದು ಘಟನೆಯನ್ನು ಕೂಡ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಏನೆಂದರೆ, ಸತ್ತು ಹೋಗಿದ್ದ ಲಾಜರನೆಂಬವನನ್ನು ಸಮಾಧಿಯಲ್ಲಿಟ್ಟು 4 ದಿವಸದ ನಂತರ ರಕ್ಷಕ ದೇವರು ಯೇಸು ಕ್ರಿಸ್ತನು ಅವನ ಸಮಾಧಿಯ ಮುಂದೆ ಬಂದು ನಿಂತುಕೊಳ್ತಾನೆ. ಆಗ ಅವನ ಸಹೋದರಿಯಾದ ಮಾರ್ತಳು ಹತ್ತಿರ ಬಂದು ಆ ಸ್ವಾಮಿಗೆ ಹೇಳುತ್ತಾಳೆ ಪ್ರೇರೆ, ಆತನು ಸತ್ತೋಗಿ 4 ದಿನ ಆಯಿತು, ಶರೀರ ವಾಸನೆ ಬರುತ್ತಿರುತ್ತದೆ ಪ್ರಭು ಎಂದು. ಆಗ ಯೇಸು ಸಹೋದರಿಗೆ ಹೇಳುತ್ತಾನೆ, ಮಾರ್ತಳಿಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ? ಆದರೆ 2ನೇ ಸಾರಿ ಹೇಳಿರ್ತಾನೆ. ಒಂದು ಸಾರಿ ಹೇಳಿದಾಗ ಆದರೂ ಕೂಡ ಸಮಾಧಿ ತನಕ ಬರುತ್ತಾಳೆ. ಹೌದು ಪ್ರೇರೆ. 2ನೇ ಸಲ ಹೇಳುತ್ತಾನೆ, ನಂಬಿದರೆ ದೇವರ ಮಹಿಮೆ ಕಾಣುತ್ತೆ. ಹೌದು ಪ್ರೇರೆ. ಹೀಗೆ ಆಗ ಅವಳು ಯೇಸು ಕ್ರಿಸ್ತನನ್ನು ನೋಡಿ, ಸತ್ತು 4 ದಿನವಾಯಿತು, ಅವನ ಆತ ಹಿಡಿದಿರುವುದನ್ನು, ಈ ಸ್ಥಿತಿಯಲ್ಲಿ ಅವನು ಪ್ರಾಣದಿಂದ ಎದ್ದೇಳಲು ಮಾರ್ಗವೇ ಇಲ್ಲ ಎಂದು ಅಂದುಕೊಳ್ಳುತ್ತಿರುತ್ತಾಳೆ. ಆಗ ಯೇಸು ಆಕೆಯೊಂದಿಗೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತಿ ಸಹೋದರಿ ಎಂದು ಹೇಳುತ್ತಾನೆ ಪ್ರೇರೆ. ಹೀಗೆ ನೋಡಿರಿ, ಆ ಸ್ಥಳದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತ ದೇವ ಪ್ರಭು ಆತನೊಂದಿಗೆ ಸೇರಿ ಒಂದೇ ಮನಸ್ಸಿನಿಂದ ಆತನ ಹಾಗೆ ನಂಬಲು ಯಾರೂ ಇಲ್ಲ ಪ್ರೇರೆ. ದುರ್ವಾಸನೆ ಬಂದಿದ್ದ ಶರೀರ ಕೆಟ್ಟು ಹೋಯಿತು, ಇನ್ನೂ ಅವನ ಪ್ರಾಣದಿಂದ ಎದ್ದೇಳುವನಾ ಎಂಬ ಪ್ರಶ್ನೆ. ಇಂತಹ ಘಟನೆಯನ್ನು ಇದುವರೆಗೂ ನಾವು ಕೇಳಿದ್ದೇ ಇಲ್ಲ ಎಂಬ ಅವರ ಆ ಮನಸ್ಥಿತಿಯ ಮಧ್ಯದಲ್ಲೇ, ಅಂದರೆ 4 ದಿವಸ ಆದರೂ ಕೂಡ, ಶವ ಕೊಳೆತು ಹೋದರೂ ಕೂಡ, ವಾಸನೆ ಬರುತ್ತಿದ್ದರೂ ಕೂಡ ಎದ್ದೇಳಬಹುದಾ ಒಬ್ಬ ವ್ಯಕ್ತಿ ಜೀವದಿಂದ ಎಂಬ ಅವರ ಮನಸ್ಥಿತಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇದುವರೆಗೂ ನಾವು ಕೇಳಿದ್ದೇ ಇಲ್ಲ ದೇವರ ಮಹಿಮೆ ಒಬ್ಬ ಮನುಷ್ಯನ ಬದುಕಿಸುತ್ತದೆ ಎನ್ನುವಂತೆ ಅವರ ಮನಸ್ಥಿತಿ ಮಧ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತನು ಸಮಾಧಿ ಹತ್ತಿರ ನಿಂತುಕೊಂಡು, ಲಾಜರನೇ ಎದ್ದು ಹೊರಗೆ ಬಾ ಎಂದು ಹೇಳುತ್ತಾನೆ ಪ್ರಭು. ಆಗ ಲಾಜರನ್ನು ಜೀವದಿಂದ ಎದ್ದು ಹೊರಗೆ ಬರುತ್ತಾನೆ ಪ್ರೇರೆ. ತನ್ನ ಮುಖ ಎಲ್ಲ ಕೈಪಾವಡದಿಂದ ಮುಚ್ಚಲ್ಪಟ್ಟಿರುತ್ತದೆ ಪ್ರೇರೆ. ಆತನನ್ನು ಬಿಚ್ಚಿರಿ, ಹೋಗಲು ಬಿಡಿರಿ, ಅಥವಾ ತಿನ್ನುವುದಕ್ಕೆ ಏನಾದರೂ ಕೊಡಿರಿ ಎಂದು ಹೇಳುತ್ತಾನೆ ಪ್ರೇರೆ. ಹೀಗೆ ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಇರುವ ಆತನಲ್ಲಿ ಯಾವ ನಂಬಿಕೆ ಇತ್ತು ಪ್ರೇರೆ? ನಾನು ಕರೆದರೆ ಅವನು ಎದ್ದು ಬರುವನು ಎಂಬ ನಂಬಿಕೆ ಇದ್ದಿತ್ತು. ಆತನಲ್ಲಿ ಇದ್ದಂಥ ಆ ನಂಬಿಕೆಯ ವರವೇ ಕ್ರಿಯೆ ಮಾಡಿತು ಪ್ರೇರೆ. ಹೌದು, ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯಿತೆಂದು ವಿಶ್ವಾಸಿಸಿರಿ, ಅಥವಾ ದೇವರು ಸರ್ವಶಕ್ತನು, ಆತನಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂದು ವಿಶ್ವಾಸುವುದು ಪ್ರೇರೆ. ಹೀಗೆ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಆ ನಂಬಿಕೆ ಇಟ್ಟವರಾಗಿರಬೇಕು. ಆ ನಂಬಿಕೆಯ ವರವು ನಮ್ಮೊಳಗೆ ನಿಮ್ಮೊಳಗೆ ಕಾರ್ಯ ಮಾಡಬೇಕಾದರೆ ನಾವು ಏನು ಮಾಡಬೇಕು ಎಂದು ಪ್ರಶ್ನೆ ಉಂಟಾಗುತ್ತದೆ ಪ್ರೇರೆ. ಆ ವರವು ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯ ಮಾಡಿತ್ತು ಎಂಬುದನ್ನು ಕುರಿತು ನಾವು ಚೆನ್ನಾಗಿ ಧ್ಯಾನಿಸಬೇಕಾಗಿದೆ. ಹೌದು ಪ್ರೇರೆ. ಹೀಗೆ ಆ ಕರ್ತನಾದ ಯೇಸು ಕ್ರಿಸ್ತನು, ಲಾಜರನೇ ಎದ್ದು ಹೊರಗೆ ಬಾ ಎಂದು ನಂಬಿಕೆಯಿಂದ ಹೇಳಿದಾಗ ಆತನಲ್ಲಿದ್ದಂಥ ಆ ನಂಬಿಕೆಯ ವರವು ಕಾರ್ಯ ಮಾಡಿದಾಗಲೇ ಆತನಲ್ಲಿದ್ದಂಥ ಸ್ವಸ್ಥಪಡಿಸುವ ವರವು ಕ್ರಿಯೆ ಮಾಡಿತ್ತು ಪ್ರೇರೆ. ಯೇಸುವಿನಲ್ಲಿ ಇದ್ದಂಥ ಸ್ವಸ್ಥಪಡಿಸುವ ವರ, ಆತ್ಮನ ಪರವಾಗಿರುವ ವರ. ಇದು ಮಾತ್ರವಲ್ಲ, ಪ್ರಭುವಿನ ಪುನರುತ್ಥಾನ ಶಕ್ತಿ, ನಾನೇ ಜೀವ ಪುನರುತ್ಥಾನ ಎಂದ ಯೇಸುವಿನ ಆ ಪುನರುತ್ಥಾನ ಶಕ್ತಿ ಸತ್ತು ಹೋಗಿದ್ದ ಲಾಜರನ ಶರೀರದಲ್ಲಿ ಆಳಕ್ಕೆ ಇಳಿಯುತ್ತದೆ ಪ್ರೇರೆ, ಎಲುಬು ಮಾಂಸಕ್ಕೆ. ಈಗಾಗಲೇ ನಾರುತ್ತಿದ್ದ, ವಾಸನೆ ಬರುತ್ತಿದ್ದ ಲಾಜರನ ಶರೀರ ಆ ಕ್ಷಣವೇ ಒಂದು ನೂತನ ಶರೀರವಾಗಿ ಬದಲಾಯಿತು ಪ್ರೇರೆ, ಮರುರೂಪಣೆ ಆಯಿತು. ಹೀಗೆ ಸತ್ತು ಹೋಗಿದ್ದ ಜೀವ ಲಾಜರ್ನಲ್ಲಿ ಮತ್ತೆ ಬಂದಿತ್ತು. ಪಾತಾಳದ ವಶದಿಂದ ಯೇಸು ಆತನ ಜೀವವನ್ನು ಮತ್ತೆ ಭೂಲೋಕಕ್ಕೆ ತೆಗೆದುಕೊಂಡು ಬಂದ ಪ್ರೇರೆ. ಲಾಜರನ ಪ್ರಾಣ ಹೊಂದಿದವನಾಗಿ ಎದ್ದು ಸಮಾಧಿಯಿಂದ ಹೊರಗೆ ಬರುತ್ತಾನೆ ಪ್ರೇರೆ. ಇದೇ ನಂಬಿಕೆಯಲ್ಲಿ ನಡೆಯುವ ದೊಡ್ಡ ಅದ್ಭುತ ಪ್ರೇರೆ. ಹೌದು, ಕೊನೆಯಲ್ಲಿ ನಿಲ್ಲುವಂಥದ್ದು ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂದು ಪೌಲನು ನುಡಿಯುತ್ತಿದ್ದಾನೆ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ. ಹೌದು, ಹೀಗೆ ನಂಬಿಕೆಯಲ್ಲಿ ನಡೆಯುವ ದೊಡ್ಡದು ಅದ್ಭುತ ಪ್ರೇರೆ ಇದೆ. ಇಲ್ಲಿ ನಂಬಿಕೆಯ ವರವು ಕಾರ್ಯ ಮಾಡಿತ್ತು, ಸ್ವಸ್ಥಪಡಿಸುವ ವರವು ಕಾರ್ಯ ಮಾಡಿತ್ತು, ಅದ್ಭುತಗಳನ್ನು ಮಾಡುವ ಶಕ್ತಿ ಕ್ರಿಯೆ ಮಾಡಿತ್ತು ಪ್ರೇರೆ. ಹೌದು, ಹೀಗಾಗಿ
3 ವರಗಳು ಕಾರ್ಯ ಮಾಡಿತು. ಇದು ಎಷ್ಟೊಂದು ದೊಡ್ಡ ಅದ್ಭುತ ಎಂದು ನಾವು ಯೋಚಿಸಬೇಕಾಗಿದೆ. ಯಾಕಂದರೆ ನಮ್ಮ ಪ್ರಭು ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾನೆ. ಆತನ ಹೆಸರುಗಳಲ್ಲಿ ಒಂದು ಹೆಸರು ಅದ್ಭುತ ಸ್ವರೂಪನು. ಹೌದು ಪ್ರಿಯರೇ, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಹೀಗೆ ನನ್ನ ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಸೇವಕರೇ, ವಿಶ್ವಾಸಿ ಭಕ್ತರೇ, ದೇವರಾದ ಕರ್ತನು ನಿಮಗೆ ನನಗೆ ಈ ವರಗಳನ್ನು ಕೊಟ್ಟು ಸತ್ತು ಹೋದವರನ್ನು ಕೂಡ ನಮ್ಮ ಮೂಲಕ ಜೀವದಿಂದ ಎಬ್ಬಿಸುವನು. ಸತ್ತು ಹೋದ ಹಲವು ಅಂಗಾಂಗಗಳನ್ನು ನಮ್ಮ ಮೂಲಕ ದೇವರಾದ ಕರ್ತ ಯೇಸು ಜೀವ ಹೊಂದುವಂತೆ ಮಾಡುತ್ತಾನೆ. ನಾನು ಪ್ರಾರ್ಥಿಸುವಾಗ ಕುಂಟರು ನಡೆಯುವರು, ಪ್ರಾರ್ಥಿಸುವಾಗ ನಿಷ್ಕ್ರಿಯಗೊಂಡಿರುವ ಶರೀರದ ಅಂಗಾಂಗಗಳು ಜೀವ ಹೊಂದುವುದು. ಆ ನಂಬಿಕೆಯ ವರವು ನಮ್ಮೆಲ್ಲರೊಳಗೆ ಬಂದು ಬಿಟ್ಟರೆ ಸಾಕು ಪ್ರಿಯರೇ. ಅದರಲ್ಲಿ ಗುಣಪಡಿಸುವ ಶಕ್ತಿ ಕ್ರಿಯೆ ಮಾಡುತ್ತದೆ, ಅದ್ಭುತಗಳನ್ನು ಮಾಡುವ ಶಕ್ತಿ ಕ್ರಿಯೆ ಮಾಡುತ್ತದೆ. ನಾವೆಲ್ಲರೂ ಪ್ರಾರ್ಥಿಸುವಾಗ ಅದು ಪ್ರಕೃತಿಗೆ ಮಿಗಿಲಾಗಿ ಅದ್ಭುತ ಪ್ರಕಟ ಮಾಡುತ್ತದೆ. ಹೌದು ಪ್ರಿಯರೇ, ಮಾನವರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಹೌದು ಪ್ರಿಯರೇ, ಈ ನಂಬಿಕೆಯವರು ಕಾರ್ಯ ಮಾಡಲು ಇನ್ನೊಂದು ಘಟನೆಯನ್ನು ಕುರಿತು ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಅಪೊಸ್ತಲರಾದ ಆ ಪೇತ್ರ, ಯೋಹಾನರು ದೇವಾಲಯಕ್ಕೆ ಹೋಗುತ್ತಾರೆ. ಮಧ್ಯಾಹ್ನ 3 ಗಂಟೆ ಯಹೂದ್ಯರ ಪದ್ಧತಿ ಪ್ರಕಾರ ಪ್ರಾರ್ಥನೆ ಸಮಯ. ಅಲ್ಲಿ ಸುಮಾರು 40 ವಯಸ್ಸಿನ ಹುಟ್ಟುಕುಂಟನಿರುತ್ತಾನೆ. ಅವನು ಅಪೊಸ್ತಲರನ್ನು ನೋಡಿ ಆ ಪೇತ್ರನು ಕೂಡಲೇ ಆ ವ್ಯಕ್ತಿಯ ಮೇಲೆ ತನ್ನ ಕೈಯನ್ನು ಇಡುತ್ತಾನೆ. ಆತನು ಹುಟ್ಟುಕುಂಟನಾಗಿರುತ್ತಾನೆ. ಭಿಕ್ಷೆ ಏನಾದರೂ ಕೊಡುತ್ತಾರೆ ಪೇತ್ರ, ಯೋಹಾನ ಎಂದು ನೋಡಿದಾಗ ಪೇತ್ರನು ಕೂಡಲೇ ಆ ವ್ಯಕ್ತಿಯ ಮೇಲೆ ತನ್ನ ಕೈಯನ್ನಿಟ್ಟು, ಯೇಸುವಿನ ನಾಮದಲ್ಲಿ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳುತ್ತಾನೆ. ಸೌಖ್ಯ ಹೊಂದಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ಆದರೆ ನೀನು ಯೇಸುವನ್ನು ನಂಬುತ್ತೀಯಾ ಎಂದು ಕೇಳಲಿಲ್ಲ ಪ್ರಿಯರೇ. ಮತ್ತು ಯೇಸುವಿನ ನಾಮದಲ್ಲಿ ಸೌಖ್ಯ ಹೊಂದಿಕೋ ಎಂದು ಹೇಳಲಿಲ್ಲ. ನನ್ನಲ್ಲಿರುವುದನ್ನು ಕೊಡುತ್ತೇನೆ ಎಂದು ಆತನಿಗೆ ಭಿನ್ನವಾಗಿ ಇವರು ಆಜ್ಞೆ ಮಾಡುತ್ತಾರೆ, ಆತನ ಅನಿಸಿಕೆಗೆ. ಹೌದು ಪ್ರಿಯರೇ, ಹೀಗೆ ಆತ್ಮದ ಫಲವಾಗಿರುವ ನಂಬಿಕೆ ದೊಡ್ಡದಾಗಿ ಕಾರ್ಯ ಮಾಡುತ್ತಿದ್ದ ಪ್ರಿಯರೇ. ದೇವರೇ ಕಾರ್ಯ ಕೇಳುತ್ತಿದ್ದಾನೆ. ಮತ್ತು ಆ ಹುಟ್ಟುಕುಂಟನು ಪೇತ್ರ, ಯೋಹಾನರನ್ನು ತನಗೆ ಏನಾದರೂ ಅವರಿಂದ ಸಿಗುವುದೆಂದು ನೋಡಿದಾಗ ಅಪೊಸ್ತಲನಾದ ಪೇತ್ರನು ಅವನನ್ನು ದಿಟ್ಟಿಸಿ ನೋಡಿ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈ ಹಿಡಿದು ಎತ್ತಿದ್ದನು. ಅಷ್ಟೇ ಪ್ರೇರೆ. ನೋಡಿರಿ, ಅಪೊಸ್ತಲನಾದ ಪೇತ್ರನು ಅವನಿಗಾಗಿ ಪ್ರಾರ್ಥಿಸಲಿಲ್ಲ, ನಿಜ ದೇವರಾದ ಯೇಸು ಕ್ರಿಸ್ತನನ್ನು ಕುರಿತು ಹೇಳಲೂ ಇಲ್ಲ, ನೀನು ಯೇಸು ಕ್ರಿಸ್ತನ ನಂಬುತ್ತೀಯಾ ಎಂದು ಕೇಳಲೂ ಇಲ್ಲ. ಹಾಗಾದರೆ ಆ ಅದ್ಭುತ ಹೇಗೆ ನಡೆಯಿತು? ಪ್ರಶ್ನೆ. ಕಾರಣ ಅಪೊಸ್ತಲನಾದ ಪೇತ್ರನಲ್ಲಿದ್ದಂಥ ಆತ್ಮದ ಫಲವಾಗಿರುವ ನಂಬಿಕೆ, ದೇವರೇ ಸ್ವತಃ ಕಾರ್ಯ ಮಾಡುವ ನಂಬಿಕೆ. ಹೀಗೆ ಬೆತಸ್ದ ಕೊಳದ ಹತ್ತಿರ ಮಲಗಿದ್ದ ರೋಗಿಯನ್ನು ಕೂಡ ನಾವು ನೋಡುತ್ತೇವೆ ಪ್ರೇರೆ. 38 ವರ್ಷದ ವ್ಯಕ್ತಿಯನ್ನು ಕೂಡ ಯೇಸು ಸಂಧಿಸಿದ. ಎದ್ದು ನಡೆ ಎಂದು ಪ್ರಭು ಯೇಸು ಕ್ರಿಸ್ತನು ಹೇಳಿದಾಗ ಆತನ ಮೂಲಕ, ಯೇಸುವಿನ ಮೂಲಕ ಅವರ ಕಾರ್ಯ ಮಾಡಿತ್ತು. ಅವನು ಎದ್ದು ನಡೆದು ಓಡಾಡುತ್ತಾನೆ. ಅಪೊಸ್ತಲನಾದ ಪೇತ್ರನು ಅವನ ಕಣ್ಣುಗಳಿಂದ ಮೊದಲೇ ನೋಡಿದ್ದರಿಂದ ಪರಿಶುದ್ಧ ಆತ್ಮನ ಅಪೊಸ್ತಲನಾದ ಪೇತ್ರನನ್ನು ಈಗ ನೀನು ಒಂದು ಮಾತು ಹೇಳಿ ಅವನು ಎದ್ದು ನಡೆದು ಬಿಡುವನು, ಹೇಳು ಹೇಳುವಂತೆ ಪ್ರೇರೇಪಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ಅಪೊಸ್ತಲನಾದ ಪೇತ್ರನಲ್ಲಿ ಕೂಡ ಆ ನಂಬಿಕೆಯ ವರ ಕ್ರಿಯೆ ಮಾಡಿತ್ತು. ಆ ನಂಬಿಕೆಯ ವರವು ಕಾರ್ಯ ಮಾಡಿದಾಗಲೇ ಎದ್ದು ನಡೆ ಎಂದು ಒಂದು ಮಾತನ್ನೇ ಹೇಳಿದನು. ಕೂಡಲೇ ಅವನು ಎದ್ದು ನಡೆದು ಬಿಟ್ಟನು ಪ್ರೇರೆ, ಹುಟ್ಟುಕುಂಟನು. ಇದು ಆ ಮನುಷ್ಯನ ನಂಬಿಕೆ ಅಲ್ಲ, ಅಪೊಸ್ತಲನಾದ ಪೇತ್ರನಲ್ಲಿರುವ ನಂಬಿಕೆಯೇ ಅಲ್ಲಿ ಒಂದು ಅದ್ಭುತ ಮಾಡಿತು ಪ್ರೇರೆ. ಇದೇ ನಂಬಿಕೆಯ ವರದ ಕಾರ್ಯಗಳು. ನಾವು ಅಪೊಸ್ತಲ ಕಾರ್ಯ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಈ ಕೆಲವು ವೇಳೆಗಳಲ್ಲಿ ರೋಗಿಗಳ ಪ್ರಾರ್ಥನೆಯನ್ನು ಇಟ್ಟು ದೇವರಾದ ಕರ್ತನು ಅದ್ಭುತ ಮಾಡುವನು. ಆದ್ದರಿಂದಲೇ ಕೆಲವು ಸಂದರ್ಭಗಳಲ್ಲಿ ನೀನು ನಂಬುತ್ತೀಯಾ ಎಂದು ಕೇಳಿ ಅದ್ಭುತ ಮಾಡಿದ್ದಾನೆ. ಕೆಲವು ಸಮಯಗಳಲ್ಲಿ ಹಾಗೆ ಕೇಳುವುದಿಲ್ಲ, ಕಾರಣ ಅವರಿಂದ ನಂಬಲಾಗದು ಎಂದು ದೇವರಾದ ಕರ್ತನಿಗೆ ಗೊತ್ತು. ಅಂಥ ವೇಳೆಗಳಲ್ಲಿ ಆ ವರವು ಕಾರ್ಯ ಮಾಡುವಾಗ ನಮ್ಮ ನಂಬಿಕೆಯ ಮೂಲಕವಾಗಿ ನಡೆಯುವುದು. ಅದು ಪ್ರೇರೆ, ಅದರ ಪರವಾಗಿ ಅದು ನನ್ನೊಳಗೆ ಇರುವ ವರವು ಇಷ್ಟು ಶಕ್ತಿಯುಳ್ಳದ್ದು ಎಂದು ಕೂಡಲೇ ನಮ್ಮನ್ನು ಹೆಮ್ಮೆಯಾಗಿ ನೆನೆಸಬಾರದು ಪ್ರೇರೆ. ದೇವರ ಕಾರ್ಯ ಹೀಗೆ ಆತ್ಮದ ಫಲವಾಗಿರುವ ನಂಬಿಕೆ ಎನ್ನುವ ವಾಕ್ಯವನ್ನು ನೋಡಿದ ಪ್ರೇರೆ. ದೇವರೇ ಕಾರ್ಯ ಮಾಡುವ ವರ ಅಂತ ಆತ್ಮದ ಫಲವಾಗಿರುವ ನಂಬಿಕೆ ವರ, ರೋಗಗಳನ್ನು ಗುಣ ಮಾಡುವರ, ಅದ್ಭುತ ಮಾಡುವರ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ, ಅನೇಕ ಆತ್ಮಗಳ ರಕ್ಷಣೆಗಾಗಿ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್ ಆಮೇನ್. ಪ್ರೇಮ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೆ
ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ದಿವ್ಯ ಸನ್ನಿಧಿ, ಬಿಡುಗಡೆಯ ಆಶೀರ್ವಾದ, ಪಾಪ ಕ್ಷಮಾಪಣೆ, ನೂತನ ಸೃಷ್ಟಿ ನಿಮ್ಮೊಂದಿಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್.